ಡೇ ಇಂದ ಏರ್ಪೋರ್ಟ್ ಇಳಿದಾಗಿಂದನು ಏನೇನ್ ನೋಡಿದ್ವಿ, ಯಾವ್ಯಾವ ಹೋಟೆಲಲ್ಲಿ ಸ್ಟೇ ಮಾಡಿದ್ವಿ, ಎಲ್ಲೆಲ್ಲಿ ನಾವು ಯಾವ ತರ ಯಾವ್ಯಾವ ದೇವಸ್ಥಾನ ನೋಡಿದ್ವಿ ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈಗ ನಿಮ್ ಕಡೆಯಿಂದ ನಮ್ದು ಮುಗೀತು, ಇವತ್ತು ಲಾಸ್ಟ್ ಡೇ. ನಿಮ್ ಕಡೆಯಿಂದ ರಿವ್ಯೂಸ್ ಬರಬೇಕು. ನೀವು ಯಾವ ತರ ಎಂಜಾಯ್ ಮಾಡಿದ್ರಿ, ಈ ಟೂರ್ ನಂದಿನಿ ಟೂರಿಸ್ಟ್ ಬಗ್ಗೆ ಏನ್ ನಿಮ್ಮ ಅಭಿಪ್ರಾಯ, ಹೇಗೆ ನಾನು ನಿಮ್ಗೆಲ್ಲ ಕೋಆಪ್ರೇಟ್ ಮಾಡಿದೆ, ನೀವು ಹೇಗೆ ನಮ್ಮ ಜೊತೆ ಕೋಆಪ್ರೇಟ್ ಮಾಡಿದ್ರಿ, ಅದನ್ನ ರಿವ್ಯೂಸ್ ಮೂಲಕ ನೀವು ನಮಗೆ ತಿಳಿಸಿ. ಮುಂದೇನೋ ನಿಮ್ಮ ಮುಂದೆ ನಿಮ್ಗೆ ಫ್ರೆಂಡ್ಸ್ ಆಗಲಿ ಯಾರಾದರೂ ಕೊಲೀಗ್ಸ್ ಇದ್ರೆ ಅವ್ರಿಗೂ ರೆಫರ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಮೇಡಮ್, ಓಕೆ ಹೇಳ್ತೀವಿ. ನಾನು ಒಂದು ಟೂರು ಅಂತ ನಾನು ಇದನ್ನ ಪ್ರಾರಂಭ ಮಾಡಿಲ್ಲ. ಫ್ರೆಂಡ್ಸ್ಗೆ ಒಂಥರ ಎಲ್ಲಾನು ತೋರಿಸ್ಬೇಕು ಅನ್ನೋ ಒಂದು ಏಮ್ ಇಟ್ಕೊಂಡು ನಾನು ಅವ್ರಗಳ ಜೊತೆ ನಾನು ನೋಡ್ಬೋದಲ್ಲ ಅಂತ ಹೇಳ್ಬಿಟ್ಟು ನಾನು ಆರ್ಗನೈಸ್ ಮಾಡ್ತಿದ್ದೆ. ಬಟ್ ನನ್ಗೆ ಅದೇನೆ ಒಂದು ಭಾಗ್ಯ, ಅಲ್ಲಿ ಇನ್ನೂ ಜನಗಳಿಗೆ ದರ್ಶನ ಮಾಡಿಸ್ಲಿ ಇವರು ಅಂತ ಒಂದು ಭಾಗ್ಯ ಕೊಟ್ಟಿದ್ದಾನೆ. ನಾನು ಅಷ್ಟೇ, ನನ್ನ ಕೊನೆ ಉಸಿರಿರೋವರೆಗೂ ನಾನು ಜನಗಳ ಸೇವೆ ಮಾಡ್ತಾ ಇರ್ತೀನಿ. ನಿಮ್ಗಳ ಜೊತೆ ನಾನು ದರ್ಶನ ಮಾಡ್ತಾ ಇರ್ತೀನಿ, ದೇವ್ರ ದರ್ಶನಗಳು. ಈಗ ನಾನು ಬರೀ ದೇವ್ರ ದರ್ಶನನೇ ಮಾಡಿಸಿ ಕರ್ಕೊಂಡು ಹೋಗ್ತಾ ಇಲ್ಲ. ನಾನು ನಿಮಗೆ ಎಲ್ಲಾ ತರ ನಿಮ್ಗೆ ವಾಟರ್ ಸ್ಪೋರ್ಟ್ಸ್ ಹಾಕ್ಬೇಕು, ಶ್ರೀಲಂಕಾನಲ್ಲಿ ಏನೇನಿದೆ ಅನ್ನೋ ಒಂದು ಇದನ್ನು ಎಲ್ಲ ನಿಮ್ಗೂ ಎಂಜಾಯ್ ಮಾಡಿಸ್ಬೇಕು ಅನ್ನೋ ರೀತಿಲಿ ಬ್ಯಾಂಡ್ ಆಟನೂ ಹಾಕೊಂಡಿದ್ದೀನಿ. ಯಾವ ಟ್ರಾವೆಲ್ಸ್ ಅವರು ಎಲ್ಲಾನು ಎಂಜಾಯ್ ಮಾಡಿಸಲ್ಲ, ಒಂದು ಎಂಜಾಯ್ಮೆಂಟ್ಗಂತಾನೆ ಆಯ್ಕೆ ಮಾಡ್ಕೊಂಡಿರ್ತಾರೆ. ನಾವಿಲ್ಲ, ರಾಮಾಯಣ ಪ್ಲೇಸಸ್ನು ಮಾಡಿದ್ವಿ, ಎಂಟರ್ಟೈನ್ಮೆಂಟು ಮಾಡ್ತಾ ಇದ್ದೀವಿ. ಎಲ್ಲ ಮುಗಿಸ್ಕೊಂಡು ಶ್ರೀಲಂಕಾದಲ್ಲಿ 99% ಎಲ್ಲ ತೋರಿಸಿದ್ದೀನಿ. ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರ್ ನಾಳೆ ಹೊರಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ಜೈ ಕರ್ನಾಟಕ.